ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಿಎಸ್ಐ ಸಮವಸ್ತ್ರದಲ್ಲಿ 20 ಲಕ್ಷ ನಗದು ಅರ್ಧ ಕೆಜಿ ಚಿನ್ನವನ್ನ ದೋಚಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ನಲ್ಲಿ ಪೊಲೀಸರಿಗೆ ಸಿಕ್ಕಿದೆ ಮಹತ್ವದ ಸುಳಿವು. ಪಿಎಸ್ಐ ಸಮವಸ್ತ್ರದಲ್ಲಿ 20 ಲಕ್ಷ ನಗದು ಅರ್ಧ ಕೆಜಿ ಚಿನ್ನ ದೋಚಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ನಲ್ಲಿ ಪೊಲೀಸ್ನವರಿಗೆ ಮಹತ್ವದ ಸುಳಿವು ಸಿಗ್ತಾ ಇದೆ. ಆ ಸುಳಿವನ್ನ ಕಂಡು ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ ಬ್ಯಾಡರಹಳ್ಳಿ ಪೊಲೀಸರು. ಯಾಕಂದ್ರೆ ಆ ಟೆಕ್ನಿಕಲ್ ಎವಿಡೆನ್ಸ್ ನಲ್ಲಿ ಸಿಕ್ಕ ಕಳ್ಳ ಜೈಲಿನಲ್ಲಿ ಇರುವಂತಹ ಕೈದಿ. ಆ ಕೈದಿ ಬಗ್ಗೆ ಮಾಹಿತಿಯ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು. ಮುಂದಾಗುವಂತಹ ಸಂದರ್ಭದಲ್ಲಿ ಕಾಗಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಕೈದಿ ಪೆರೋಲ್ ಮೇಲೆ ಹೊರಬಂದು ಪುನಃ ಜೈಲಿಗೆ ಹೋಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ರಾಬರಿಯಾದ ಮರುದಿನವೇ ವಾಪಸ್ ಜೈಲಿಗೆ ಹೋಗಿದ್ದಾನೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ರಾಬರಿ ಮಾಡಿ ತನ್ನ ಆಪ್ತರಿಗೆ ಹಣ ಒಡವೆಯನ್ನ ಕೊಟ್ಟು ಮತ್ತೆ ಜೈಲಿಗೆ ಹೋಗಿದ್ದಾನೆ. ಸದ್ಯ ಕೈದಿಯನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಮನೆಯಲ್ಲಿ ಹಣ ಇರೋ ವಿಚಾರ ಗೊತ್ತಾಗಿದ್ದು ಹೇಗೆ ಅನ್ನೋದೇ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಕುಟುಂಬಸ್ಥರ ಮೇಲೂ ಅನುಮಾನಗೊಂಡಿರುವಂತಹ ಬ್ಯಾಡರಹಳ್ಳಿ ಪೊಲೀಸರು ಜಮೀನನ್ನ ಮಾರಿ 1.5 ಕೋಟಿ ರೂಪಾಯಿ ಹಣವನ್ನ ಮನೆಯಲ್ಲಿ ಇಟ್ಕೊಂಡಿದ್ರು ಹೊಂಬಾಳೇಗೌಡ ಅನ್ನೋರು. ಅದರಲ್ಲಿ 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನವನ್ನ ಮಾತ್ರ ದೋಚಿದ್ದಾನೆ ಕಳ್ಳ. ಬ್ಯಾಡರಹಳ್ಳಿ BL ಲೇಔಟ್ ಹೊಂಬಾಳೇಗೌಡ ಮನೆಯಲ್ಲಿ ನಡೆದಿದ್ದಂತಹ ಈ ಒಂದು ರಾಬರಿ ಅಷ್ಟೊಂದು ಹಣ ಇದೆ, 1 ಕೋಟಿಗಿಂತ ಹೆಚ್ಚು ಹಣ ಇದೆ. ಆದರೆ ಅಷ್ಟೂ ಹಣವನ್ನು ಕದಿಬೇಕಾಗಿತ್ತು ಕಳ್ಳ. ಆದರೆ ಅಷ್ಟೂ ಹಣವನ್ನು ಯಾಕೆ ಕದಿಲಿಲ್ಲ ಅನ್ನುವಂತಹ ಪ್ರಶ್ನೆ. ಕೇವಲ 20 ಲಕ್ಷ ಹಣವನ್ನು ಕದ್ಕೊಂಡು ಕೆಜಿ ಚಿನ್ನವನ್ನು ಕದ್ದು ಪರಾರಿ ಆಗಿರೋದಕ್ಕೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೇಗೆ ಸಾಧ್ಯ ಅಂತ ಹೇಳಿ. ಬಟ್ ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಜೈಲಿನ ಒಳಗಡೆ ಇದ್ದಂತಹ ಖೈದಿ ಪೆರೋಲ್ ಮೇಲೆ ಹೊರಗಡೆ ಬಂದು ಈ ಒಂದು ಖತರ್ನಾಕ್ ಕೆಲಸವನ್ನ ಮಾಡಿರೋದು ಅಧಿಕಾರಿಗಳಿಗೆ ದೊಡ್ಡ ಶಾಕ್ ಆಗಿದೆ. ಮನೆಯಲ್ಲಿ ಹಣ ಇರುವಂತಹ ವಿಚಾರ ಆ ಖೈದಿಗೆ ಹೇಗೆ ಗೊತ್ತಾಯ್ತು ಇದೇ ಮನೆಯಲ್ಲಿ? ಯಾಕೆಂದ್ರೆ ಆತ ಹೊರಗಡೆ ಇದ್ದವಂತ ಅಲ್ವೇ ಅಲ್ಲ, ಒಳಗಡೆ ಇದ್ದು ಕಂಬಿಯನ್ನ ಎಣಿಸ್ತಾ ಇದ್ದಂತಹ ವ್ಯಕ್ತಿ. ಸಡನ್ ಆಗಿ ಆತನಿಗೆ ಇವರು ಹೊಂಬಾಳೆ ಅವರು ಈ ಒಂದು ಸೈಟ್ ಮಾರಿದ್ದಾರೆ, ಆ ಹಣ ಮನೇಲಿದೆ, ಕೆಜಿ ಚಿನ್ನವನ್ನ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಆತನಿಗೆ ಹೇಗೆ ಗೊತ್ತಾಯ್ತು ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಸದ್ಯಕ್ಕೆ ಎಲ್ಲರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಮತ್ತೆ ಮನೆಯವರ ಮೇಲೂ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಮನೆಯವರ ವಿಚಾರಣೆ ಮತ್ತೆ ಆತ ಈಗ ಏನು ಜೈಲಿನ ಒಳಗಡೆ ಹೋಗಿದ್ದಾನಲ್ಲ, ಆತನನ್ನ ಹೊರಗಡೆ ಕರ್ಕೊಂಡು ಬರಬೇಕಾಗಿದೆ. ಹೊರಗಡೆ ಕರ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಪೆರೋಲನ್ನು ತೆಗೆದುಕೊಳ್ಬೇಕು. ಪೆರೋಲನ್ನು ತೆಗೆದುಕೊಂಡು ಆನಂತರ ಆತನನ್ನ ಹೊರಗೆ ತಂದು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಸೊ ನಿಜಕ್ಕೂ ಜೈಲಿನಲ್ಲಿರುವಂತಹ ಕೈದಿಯೇ ಈ ಕೃತ್ಯದ ಮಾಸ್ಟರ್ ಮೈಂಡ್ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಕೂಡ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಹೇಗೆ ಹೊರಗಡೆ ಬಂದ, ಯಾವ ಸಂದರ್ಭದಲ್ಲಿ ಹೊರಗಡೆ ಬಂದ, ಎಷ್ಟು ದಿನ ಪೆರೋಲ್ ತೆಗೆದುಕೊಂಡು ಹೊರಗಡೆ ಬಂದಿದ್ದ, ಆತ ಇಲ್ಲಿ ಹೊಂಚು ಹಾಕಿ ಯಾವ ರೀತಿಯಾಗಿ ಆತ ದರೋಡೆಯನ್ನ ಮಾಡ್ದ ಅನ್ನೋದು ಇರುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಈಗ ಪೆರೋಲ್ ಪಡೆದುಕೊಂಡು ಹೊರಗಡೆ ಬಂದು ಈಗ ಕದ್ದು ಏನು ಒಳಗಡೆ ಹೋಗಿದ್ದಾನೋ ಆತನ ವಿಚಾರಣೆ ಆಗಬೇಕಾಗಿದೆ. ವಿಚಾರಣೆ ನಡೆಸಿದ ನಂತರ ಎಲ್ಲ ಸತ್ಯಾಸತ್ಯತೆ ಹೊರ ಬರುತ್ತೆ. ಪೆರೋಲ್ ಮೇಲೆ ಹೊರಬಂದ ಕೇವಲ 24 ಗಂಟೆಯ ಒಳಗೆ ಇಷ್ಟೊಂದು ದೊಡ್ಡ ರಾಬರಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಬಂದೇನು 2-3 ದಿನ ಆಗಿಲ್ಲ ಅಥವಾ ಒಂದು ವಾರ ಆಗಿಲ್ಲ, ಕೇವಲ 24 ಗಂಟೆ ಒಳಗಡೆ ಇಷ್ಟು ದೊಡ್ಡ ರಾಬರಿ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. 1.5 ಕೋಟಿ ಹಣ ಮನೆಯಲ್ಲಿ ಇದ್ರೂ ಕೂಡ ಕೇವಲ 20 ಲಕ್ಷವನ್ನ ಮಾತ್ರ ಆತ ದೋಚಿರೋ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅದು ಕೂಡ PSI ಸಮವಸ್ತ್ರವನ್ನ ಧರಿಸಿಯೇ ಈ ರಾಬರಿಯನ್ನ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ಒಂದಷ್ಟು CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗತ್ತೆ. ಯಾವ ಒಂದು ಸಮವಸ್ತ್ರದಲ್ಲಿ ಬಂದಿದ್ದ, ಹೇಗೆ, ಏನು ಕತೆ, ಇದು ಕುಮ್ಮ ಕೊಟ್ಟಿದ್ದು ಯಾರು, ಆತನ ಕುಟುಂಬಸ್ಥರು
ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಮತ್ತು ಆತನ ಕುಟುಂಬಸ್ಥರಿಗೆ ಇಷ್ಟು ಹಣವನ್ನು ಕೂಡ ಕೊಟ್ಟು ಹೋದ್ನ ಒಳಗಡೆ ಎಲ್ಲ ಆ್ಯಂಗಲಿಂದಲೂ ಕೂಡ ತನಿಖೆಯನ್ನು ಮಾಡಬೇಕಾಗಿದೆ. ಜಮೀನು ಮಾರಾಟದ ಈ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟವ್ರು ಯಾರು, ಆ ಮನೆಯ ಒಳಗಿನವರೇನಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ತನಿಖೆ ಆಗಬೇಕು. ತನಿಖೆಯ ನಂತರವೇ ಸತ್ಯಾಸತ್ಯತೆ ಹೊರ ಬೀಳುತ್ತೆ. ಯಾಕೆಂತಂದರೆ 24 ಗಂಟೆ ಒಳಗಡೆ ಈ ಮನೇಲಿ ಹಣ ಇದೆ, 1 ಕೋಟಿಗೂ ಅತಿ ಹೆಚ್ಚು ಹಣ ಇದೆ ಅನ್ನೋದಕ್ಕೆ ಆತನಿಗೆ ಹೇಗೆ ಸಾಧ್ಯ ಆಯಿತು? ಯಾಕೆಂತಂದರೆ ಆತ ಜೈಲಿನ ಒಳಗಡೆ ಇದ್ದಿದ್ದು, ಜೈಲಿನ ಒಳಗಡೆ ಇದ್ದು ಆತನಿಗೆ ಇಷ್ಟು ಬೇಗ ಇನ್ಫಾರ್ಮೇಷನ್ ಪಾಸ್ ಆಗುತ್ತಾ? ಯಾಕೆಂದರೆ ಬೇಜಾನ್ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಮನೆಗಳಿದ್ದಾವೆ, ಬೇರೆ ಬೇರೆ ಭಾಗದಲ್ಲಿ ದೊಡ್ಡ ದೊಡ್ಡ ಮನೆಗಳಿದ್ದಾವೆ, ಕೋಟ್ಯಾಂತರ ರೂಪಾಯಿ ಹಣ ವಹಿವಾಟು ಆಗ್ತಾನೆ ಇರುತ್ತೆ. ಬೇರೆ ಬೇರೆಯವ್ರ ಮನೆಯಲ್ಲೂ ಕೂಡ ಹಣ ಇದ್ರೂ ಇರಬಹುದು. ಅಲ್ಲಿ ಯಾರ ಮನೆಯಲ್ಲೂ ಕೂಡ ಹಣ ಇದೆ ಅಂತ ಗೊತ್ತಾಗದೆ ಈತನಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ಪ್ರಶ್ನೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.